ತನಿಖಾಧಿಕಾರಿ ಚನ್ನಕೇಶವ ಟಿಂಗ್ರಿಕರ್ಗೂ ಕೂಡ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ವಿನಯ್ ಕುಲಕರ್ಣಿ ಸೇರಿ ಈ ಪ್ರಕರಣದಲ್ಲಿ 10 ಆರೋಪಿಗಳಿಗೆ ಜಾಮೀನು ಮಂಜೂರು ಆಗಿದೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್, ನ್ಯಾಯಮೂರ್ತಿ GS ಬಸವರಾಜ್ ಅವರ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರೆಲ್ಲರ ಆರೋಪ ಸಾಬೀತಾಗಿತ್ತು, ದೋಷಿಗಳಾಗಿದ್ರು. ಈಗ ಈ ದೋಷಿಗಳು ಅಂತ ಅನಿಸ್ಕೊಂಡವರ ಪ್ರಕರಣದಲ್ಲಿ ಜಾಮೀನು ಕೇವಲ ವಿನಯ್ ಕುಲಕರ್ಣಿ ಅವರಿಗೆ ಮಾತ್ರ ವರವಾಗಿಲ್ಲ, ಉಳಿದವರಿಗೂ ಕೂಡ ವರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಟೋಟಲ್ 10 ಜನರಿಗೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಮತ್ತು ನ್ಯಾಯಮೂರ್ತಿ GS ಬಸವರಾಜ್ ಅವರ ಪೀಠದಿಂದ ಹೊರಬಿದ್ದಿರುವಂತಹ ಆದೇಶ. ಬಟ್ ಹೇಗೆ ಇದು ಸಾಧ್ಯ ಆಯಿತು ಮತ್ತು CBIನ ಪ್ರಬಲ ವಾದ ಮಂಡನೆಗೆ ಪುರಸ್ಕಾರ ಯಾಕೆ ಸಿಗಲಿಲ್ಲ ಅನ್ನೋದು ಕೂಡ ಇಷ್ಟೇ ಕುತೂಹಲ. ಬಿಕಾಸ್ ಇವರ ಆರೋಪ ಸಾಬೀತು ಮಾಡುವಲ್ಲಿ ಅಷ್ಟು ಸಮರ್ಥವಾಗಿ ಅವರು ವಾದವನ್ನು ಮಂಡಿಸಿದ್ರು. ಬಟ್ ಇಲ್ಲಿ ಜಾಮೀನು ವಿಚಾರದಲ್ಲಿ ತಡೆಯೋದಕ್ಕಾಗಲಿಲ್ಲ ಯಾಕೆ ಅನ್ನೋದು ನೋಡಬೇಕಾಗತ್ತೆ. ತೀರ್ಪಿನ ಸಾರಾಂಶದಲ್ಲಿ ಆ ಎಲ್ಲ ಅಂಶಗಳು ಇರುತ್ತೆ. ಯಾವ್ದು ಹಿನ್ನಡೆ ಆಯಿತು CBI ಪರ ವಕೀಲರಿಗೆ, ಯಾವ್ದು ಇವ್ರಿಗೆ ವರವಾಯಿತು ಅನ್ನೋ ಅಂಶಗಳು ಕೂಡ ಹೇಳ್ತೀನಿ ನಿಮಗೆ. ಸಾಮಾಜಿಕ ಹೋರಾಟಗಾರ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಬಸವರಾಜ್ ಅವರು ಅಂತ, ಅವರೇ ಈ ಪ್ರಕರಣದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದ್ದು. ಡೀಟೇಲ್ಸ್ ಅನ್ನು ಕೊಡ್ತೀವಿ. ಸದ್ಯಕ್ಕೆ ವಿನಯ್ ಕುಲಕರ್ಣಿ ಅವರು ಇವತ್ತು ಸಂಜೆನೇ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಅವರು ಮಾತ್ರ ಅಲ್ಲ, ಟೋಟಲ್ 10 ಜನರಿಗೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಆರ್ಗ್ಯುಮೆಂಟ್ ಹೇಗೆ ಸಾಕ್ತು ಅನ್ನೋದು ಕುತೂಹಲ ಇದೆ. ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಈ 10 ಜನರಿಗೂ ಕೂಡ ಯಾವ ವಿಚಾರಗಳು ಪ್ಲಸ್ ಆಗಿದ್ರೆ ಪಾಸಿಬಲಿ ಪ್ಲಸ್ ಆಗಿರ್ಬೋದು ಅಂತ ಹೇಳೋದಾದ್ರೆ ಮಮತಾ, ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಮತ್ತು ಇನ್ನುಳಿದಂತಹ ಆರೋಪಿಗಳಿಗೆ, ಅದರಲ್ಲೂ ಕೂಡ 15ನೇ ಆರೋಪಿ ವಿನಯ್ ಕುಲಕರ್ಣಿಗೆ ಪ್ರಮುಖವಾದ ಆರೋಪ ಇದ್ದಂಥದ್ದು ಒಳಸಂಚು ಮತ್ತು ಕೃತ್ಯಕ್ಕೆ ಬೇಕಾದಂಥ ಮಾಸ್ಟರ್ ಪ್ಲಾನ್ ಅನ್ನು ಆತನೇ ಮಾಡಿದ್ದಂಥದ್ದು. ಜೊತೆಗೆ ಆತನ ಸೂಚನೆಯಂತೆಯೇ ಇದೆಲ್ಲ ಕೂಡ ನಡೆದಿದ್ದಂಥದ್ದು ಅನ್ನೋ ಬಗ್ಗೆ ಆರೋಪವನ್ನು ಕೂಡ CBI ಮಾಡಿತ್ತು. ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳೇನಿತ್ತು ಮತ್ತು ಸಾಕ್ಷಿಗಳ ಮೇಲೆ ಒತ್ತಡವನ್ನು ಮಾಡಿ ಸಾಕ್ಷ್ಯವನ್ನು ನಾಶ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ರು ಅನ್ನೋ ಆರೋಪಗಳೇನಿತ್ತು, ಅದಕ್ಕೆಲ್ಲದಕ್ಕೂ ಕೂಡ ಪೂರಕವಾದ ಅಂಶಗಳನ್ನ ಮತ್ತು ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಕೆಳಹಂತದ ನ್ಯಾಯಾಲಯದಲ್ಲಿ ಅದನ್ನ ಸವಿವರವಾಗಿ ಒದಗಿಸಲಿಕ್ಕೆ CBI ಸಫಲ ಆಗಿತ್ತು. ಜೊತೆಗೆ ಅವರ ವಿರುದ್ಧ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರನ್ನ ದೋಷಿ ಅಂತೇಳಿ ಕೂಡ ಕೆಳ ಹಂತದ ನ್ಯಾಯಾಲಯ ಅವರ ವಿರುದ್ಧ ಆದೇಶವನ್ನು ಕೂಡ ಮಾಡಿತ್ತು ಮತ್ತು ಜೀವಾವಧಿ ಶಿಕ್ಷೆ ಏನಿತ್ತು, ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿತ್ತು. ಆದ್ರೆ ಇಲ್ಲಿ ಹೈಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಅವರು ಮನವಿ ಮಾಡಿದಂಥದ್ದು ಆದೇಶವನ್ನು ಸಂಪೂರ್ಣವಾಗಿ ರದ್ದನ್ನ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡ್ಕೊಳ್ಳುವಂತ ಸಂದರ್ಭದ ಜೊತೆಯಲ್ಲಿ ಮಧ್ಯಂತರ ಅರ್ಜಿಯನ್ನು ಕೂಡ ಒಂದು ಸಲ್ಲಿಕೆಯನ್ನ ಮಾಡ್ತಾರೆ. ಅಮಾನತಿನಲ್ಲಿಟ್ಟು ಜಾಮೀನನ್ನ ಮಂಜೂರು ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ CBI ಪರ ವಕೀಲರಾದಂತಹ ಪ್ರಸನ್ನ ಕುಮಾರ್ ಅವರು ಕೂಡ ಕೆಳಹಂತದ ನ್ಯಾಯಾಲಯ ಯಾವ್ಯಾವ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಮತ್ತು ಈ ದೋಷಿಗಳೇನಿದ್ದಾರೆ ಈ ದೋಷಿಗಳ ವಿರುದ್ಧ ಇರುವಂತಹ ಪ್ರಬಲವಾದ ಸಾಕ್ಷ್ಯಾಧಾರಗಳೇನು, ಜೊತೆಗೆ ಅವರು ಹೊರಗಡೆ ಬಂದ್ರೆ ಆಗುವಂತಹ ಪರಿಣಾಮಗಳು ಇದೆಲ್ಲದ್ರ ಬಗ್ಗೆನೂ ಕೂಡ ಸವಿವರವಾಗಿ ವಾದವನ್ನ ಕೂಡ ಮಂಡನೆಯನ್ನ ಮಾಡಿದ್ರು. ಆದ್ರೆ